ಎಸ್ಪೆಷಲಿ ಈ ಪ್ರಮಾಣದಲ್ಲಿ ಈ ಬೇಸಿಗೆ ಟೈಮಲ್ಲಿ ಒಂದು ವಿಚಿತ್ರವಾದ ಹವಾಮಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಬೆಳಿಗ್ಗೆ ಬಿಸಿಲು ಇರುತ್ತೆ, ಮಧ್ಯಾಹ್ನದ ಮೇಲೆ ನಂತರ ನೋಡಿದ್ರೆ ಫುಲ್ ಮಳೆ ಗಾಳಿ ಇದೆಲ್ಲ ಇರುತ್ತೆ. ಹೌದು. ಏನಿದು ಪ್ರೋಸೆಸ್? ಅಲ್ಲ, ಮಳೆ ಆಗ್ಲಿಕ್ಕೆ ನಾನು ಹೇಳಿದ್ನಲ್ಲ ಮೊದಲು ಹೇಳ್ದಂಗೆ ಬಿಸಿಲು ಬೇಕೇ ಬೇಕಾಗ್ತದೆ. ಯಾವಾಗ ಭೂಮಿ ಕಾಯ್ತದೋ ಇಲ್ಲಿರ್ತಕ್ಕಂಥ ಏನು ತೇವಾಂಶ ಏನಿರ್ತದೆ, ತೇವಾಂಶ ಬೇಕು, ಮಳೆ ಬರಲಿಕ್ಕೆ ತೇವಾಂಶ ಬರಬೇಕು. ತೇವಾಂಶ ಬರಬೇಕು ಅಂದರೆ ಎಲ್ಲಿಂದ ಬರ್ತದೆ? ಈಗಾಗಲೇ ಎಕ್ಸಿಸ್ಟಿಂಗ್ ವಾಟರ್ ಬಾಡೀಸಿಂದ ಆಗಿರ್ಬೋದು, ಸಮುದ್ರದಿಂದ ಆಗಿರ್ಬೋದು, ಅಥವಾ ಪ್ಲ್ಯಾಂಟಿಂದ ಎವಪೊಟ್ರಾನ್ಸ್ಪಿರೇಷನ್ ಅಂತ ನಾವೇನು ಆಗ್ತದೆ, ಭೂಮಿಯಿಂದ ಎವಪರೇಷನ್ ಆಗ್ತದೆ. ಇವೆಲ್ಲವೂ ಆಗಲಿಕ್ಕೆ ಭೂಮಿ ಕಾಯಬೇಕು. ಇಲ್ಲ ಅಂದರೆ ನಿಮಗೆ ಇಲ್ಲಿ ಬಿಸಿಲು ಅಥವಾ ಇದು ತಣ್ಣನೆ ಪ್ರದೇಶ ಯಾವಾಗಲೂ ಇದ್ದರೆ ಅದಕ್ಕೆ ನಮ್ಗೆ ಮಳೆ ಬರಲಿಕ್ಕೆ ಏನೇನು ಪ್ರೇರಣೆ ಬೇಕೋ ಅದು ಸಿಗೋದಿಲ್ಲ. ಸೊ ಭೂಮಿ ಚೆನ್ನಾಗಿ ಕಾದ ಮೇಲೆ ಏನು ಇಲ್ಲಿರ್ತಕ್ಕಂಥ ತೇವಾಂಶ ಮೇಲಕ್ಕೆ ಅಪ್ಡ್ರಾಫ್ಟ್ ಆಗ್ತದೆ, ಅದನ್ನು ಹೇಳಿದ್ನಲ್ಲ ಮೇಲಕ್ಕೆ ಅಪ್ಲಿಫ್ಟ್ ಆಗ್ತದೆ, ಅದು ಮೋಡ ಕಟ್ಕೊಳ್ಲಿಕ್ಕೆ ಸಹಾಯ ಆಗ್ತದೆ. ಭೂಮಿ ಕಾಯ್ತಾ 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 ಇಂಥದ್ದೆಲ್ಲ ಹೋಗಿ ಯಾವಾಗ ಮೋಡ ಫಾರ್ಮೇಷನ್ ಸಾಯಂಕಾಲ ನಿಮಗೆ ಬೆಳಿಗ್ಗೆಯಿಂದನೂ ಭೂಮಿ ಕಾಯ್ತದೆ, ಇಲ್ಲಿಂದ ತೇವಾಂಶ ಮೇಲಕ್ಕೆ ಲಿಫ್ಟ್ ಆಗ್ತದೆ, ಅಲ್ಲಿ ಮಳೆಗೆ ಬೇಕಾಗಿರೋವಂಥ ಅಲ್ಲಿ ಪ್ರಕ್ರಿಯೆ ನಡೀತಾ ಇರ್ತದೆ. ಯಾವಾಗ ಈವ್ನಿಂಗ್ ಆಗೋಷ್ಟೊತ್ತಿಗೆ ಅಲ್ಲಿ ಕಂಡೆನ್ಸೇಷನ್ ಅಂದರೆ ಅಲ್ಲಿ ಟೆಂಪ್ರೇಚರ್ ಭಾಳ ಕಡಿಮೆ ಆಗಿ ಕಂಡೆನ್ಸೇಷನ್ ಆಗಿ ಸಾಯಂಕಾಲದ ಹೊತ್ತು ಮಳೆ ಬರ್ತದೆ. ಯಾವಾಗಲೂ ಅಷ್ಟೇ, ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು, ಮಳೆಗಾಲದಲ್ಲಿ ನಾವು ಪರ್ಸೆಂಟೇಜ್ ಮಳೆ ಯಾವ ಟೈಮಲ್ಲಿ ಬರ್ತದೆ ಅಂತ ನೋಡಿದಾಗ 24 ಗಂಟೆಯಲ್ಲಿ ಸಾಕಷ್ಟು ಪರ್ಸೆಂಟೇಜ್, ಸುಮಾರು 70-80% ಮಳೆ ನಮಗೆ ಬೀಳೋದು ಈವ್ನಿಂಗ್ ಟೈಮ್. ಅದರಲ್ಲೂ 4 ಗಂಟೆಯಿಂದ 6 ಗಂಟೆವರೆಗೂ ಇದು ಭಾಳ ಇದಾಗ್ತದೆ. ಸೊ ಅದು ಮಳೆಗಾಲ ಆಗಿರಲಿ ಬೇಸಿಗೆ ಆಗಿರ್ಬೋದು. ನಮಗೆ ಮಳೆಗಾಲದಲ್ಲಿ ಬೇರೆ ಬೇರೆ ಸಿಸ್ಟಮ್ಗಳು ಆ್ಯಕ್ಟಿವ್ ಇರೋದ್ರಿಂದ ಅದು ಸ್ವಲ್ಪ ವೇರಿಯೇಷನ್ ಆಗ್ತದೆ. ಆದರೆ ಬೇಸಿಗೆಯಲ್ಲಿ ಮಳೆ ಬೀಳೋದಂತೂ ನೀವು ನೋಡಿದಾಗ ಮ್ಯಾಕ್ಸಿಮಮ್ 90% ಮಳೆ ಬೀಳುವಂತಹ ಏನು ಈವೆಂಟ್ಸ್ ಇರ್ತವೆ ಅವು ಸಾಯಂಕಾಲ 4ರಿಂದ ರಾತ್ರಿವರೆಗೂ ಅದು ಪ್ರೋಸೆಸ್ ನಡೀತಿರ್ತದೆ. ಇದು ಮುಂಗಾರು ಪೂರ್ವದಲ್ಲಿ ಆಗುವಂಥ ಪ್ರಕ್ರಿಯೆ. ಇವಾಗ ನಮಗೆ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ ಇವೆಲ್ಲನೂ ಆಗಲಿಕ್ಕೆ ಯಾಕೆ ಅಂದರೆ ಕನ್ವೆಕ್ಟಿವ್ ಕ್ಲೌಡ್ಸ್ ಬೇಕು. ನಿಮಗೆ ಟೆಂಪ್ರೇಚರ್ ಜಾಸ್ತಿ ಆಗ ಕನ್ವೆಕ್ಷನ್ಸ್ ಆಗ್ತದೆ. ಕನ್ವೆಕ್ಷನ್ಸ್ ಅಂದರೆ ಇದು ಹೇಳಿದ್ನಲ್ಲ ನಾನು, ಇವೆಲ್ಲನೂ ತೇವಾಂಶ ಪ್ರಯುಕ್ತ ಇವನ್ನ ಮೇಲಕ್ಕೆ ಲಿಫ್ಟ್ ಮಾಡ್ತದೆ. ಅಲ್ಲಿ ಲಿಫ್ಟ್ ಮಾಡಿ ಲಿಫ್ಟ್ ಮಾಡಿದ ತಕ್ಷಣವೇ ಮಳೆ ಆಗೋದಿಲ್ಲ. ಇದಕ್ಕೆ ಅಲ್ಲಿ ಏನೇನು ಪ್ರಕ್ರಿಯೆ ಬೇಕು ಮಳೆ ಆಗಲಿಕ್ಕೆ, ಅಥವಾ ಅಲ್ಲಿ ಡ್ರಾಪ್ಲೆಟ್ಸ್ ಫಾರ್ಮ್ ಆಗೋಕ್ಕೆ ಏನೇನು ಪ್ರಕ್ರಿಯೆ ಬೇಕೋ ಅವೆಲ್ಲನೂ ಅಲ್ಲಿ ನಡೀತದೆ. ಸೊ ಸಾಯಂಕಾಲದ ಅಷ್ಟೊತ್ತಿಗೆ ಯಾವಾಗ ಇನ್ನೂ ಕೂಲಿಂಗ್ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ನಿಮಗೆ ಮಳೆ ಆಗ್ತದೆ. ಅದರಿಂದ ಜನರಲಾಗಿ ನಮಗೆ ಮುಂಗಾರು ಪೂರ್ವದಲ್ಲಿ ಈವ್ನಿಂಗ್ ಟೈಮ್ಸೇ ನಮಗೆ ಹೆಚ್ಚು ಮಳೆ ಆಗುವ ಸಾಧ್ಯತೆಗಳು ಇರೋದು. ಸರ್, ಯೂಶಲಿ ಈ ಪೂರ್ವ ಮುಂಗಾರಲ್ಲಿ ಬೆಳಗ್ಗೆ ಭಾಗದಲ್ಲಿ ಎಷ್ಟಿರುತ್ತೆ ಸರ್ ಟೆಂಪರೇಚರ್? ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಟೆಂಪ್ರೇಚರು ವೇರಿಯೇಷನ್ ಆಗೋದು ನೋಡ್ತೀವಿ. ನಮಗೆ ಎಸ್ಪೆಷಲಿ ನಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ತೊಗೊಂಡಾಗ ಏಪ್ರಿಲಲ್ಲೇ ಪೀಕ್ ಟೆಂಪ್ರೇಚರ್ ಇರೋದು ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಸೌತ್ ಇಂಡಿಯಾ ಕರ್ನಾಟಕದಲ್ಲಿ ಪೀಕ್ ಟೆಂಪ್ರೇಚರ್ ಏಪ್ರಿಲಲ್ಲಿದ್ದರೆ, ನಮಗೆ ನಾರ್ತ್ ಇಂಡಿಯಾ ಕರ್ನಾಟಕದಲ್ಲಿ ಮೇ ತಿಂಗಳಲ್ಲಿ ಏಪ್ರಿಲ್ 15ರಿಂದ ಮೇ 15ರವರೆಗೂ ಪೀಕ್ ಟೆಂಪ್ರೇಚರ್ಸ್ ಇರೋದನ್ನ ಕಾಣ್ತೀವಿ. ನಮಗೆ ದಕ್ಷಿಣ ಒಳನಾಡಿನ ಪ್ರದೇಶದಲ್ಲಿ ನೋಡಿದ್ರೆ ಟೆಂಪ್ರೇಚರು ಮ್ಯಾಕ್ಸಿಮಮ್ ಅಂದರೆ 38 ಅಥವಾ 39ಕ್ಕೆ ಹೋಗ್ಬೋದು. ಆದರೆ ಉತ್ತರ ಒಳನಾಡಿನ ಅದರಲ್ಲೂ ನಿಮಗೆ ಕಲ್ಯಾಣ ಕರ್ನಾಟಕ ಅಂತ ಭಾಗದಲ್ಲಿ ನೋಡಿದಾಗ ನಮಗೆ 45 ಡಿಗ್ರಿಗೆ ಹೋಗೋ ಸಾಧ್ಯತೆಗಳು ಇರ್ತದೆ ಅಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಇರ್ತದೆ. ನಿಮಗೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಬಂದರೆ 36 ಡಿಗ್ರಿ 37 ಡಿಗ್ರಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಇರೋದನ್ನ ಕಾಣ್ತೀವಿ. ಇದು ನಮ್ಮ ರಾಜ್ಯದಲ್ಲಿ ಉಷ್ಣಾಂಶದ ಏರುಪೇರಿ. ಅದರಲ್ಲೂ ಕನಿಷ್ಠ ಉಷ್ಣಾಂಶ ಗರಿಷ್ಠ ಉಷ್ಣಾಂಶ ಅಂತ ಇರ್ತದೆ. ಕನಿಷ್ಠ ಉಷ್ಣಾಂಶ ಇದು ಹೇಳಿದಾಗ ಗರಿಷ್ಠ ಉಷ್ಣಾಂಶನೂ ಸಹ ಕೆಲವು ಭಾಗದಲ್ಲಿ ನಮಗೆ 20ರಿಂದ 25 ಡಿಗ್ರಿವರೆಗೂ ಕನಿಷ್ಠ ಉಷ್ಣಾಂಶ ಇರ್ತದೆ. ಬಟ್ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶದ ಇದಿರ್ತದೆ ಫ್ಲಕ್ಚುಯೇಷನ್ ಅಂತೀವಿ, ಅಲ್ಲಿ ಭಾಳ ವೇರಿಯೇಷನ್ನು ಇರ್ತದೆ ಕೆಲವು ಟೈಮಲ್ಲಿ. ಮಳೆ ಬಂದು ಹೋದ್ಮೇಲೆ ಈಗ ಪ್ರತಿದಿನವೂ ಅಷ್ಟೇ ನಮಗೆ ಕನಿಷ್ಠ ಉಷ್ಣಾಂಶ 25, 26 ಹಿಂಗಿದ್ರೆ ಗರಿಷ್ಠ ಉಷ್ಣಾಂಶ 40-45 ಡಿಗ್ರಿಗೂ ಹೋಗೋದಿರ್ಬೋದು. 20 ಡಿಗ್ರಿ ವೇರಿಯೇಷನ್ ಇದ್ದಾಗ ಅದು ನಮಗೆ ಭಾಳ ಅದು ತಡ್ಕೊಳಕ್ಕಾಗೋದಿಲ್ಲ.
ಇದು ಫ್ಲಕ್ಚುಯೇಷನ್, ಟೆಂಪರೇಚರ್ ಫ್ಲಕ್ಚುಯೇಷನ್ ಜಾಸ್ತಿ ಇದ್ದಾಗ. ಸರ್, ಈ ಶೆಕೆ ಎಸ್ಪೆಷಲಿ ಮಳೆ ಬಂದಾದ್ಮೇಲೂ ಕೂಡ ಇನ್ನು ಈ ಪೂರ್ವ ಮುಂಗಾರಲ್ಲಿ ಶೆಕೆ ಇರುತ್ತೆ. ಹೌದು, ಇದು ನಾನು ಹೇಳಿದ್ನಲ್ಲ, ಇದು ಏನಂದ್ರೆ ಯಾವತ್ತೂ ಅಷ್ಟೇ ಸೆಕೆ ಅಂತ ನಾವೇನು ಅಂತೀವಿ, ಈ ಸೆಕೆ ಆಗೋದು ಹೆಚ್ಚಿಗೆ ಟೆಂಪ್ರೇಚರ್ ಜೊತೆಗೆ ಮೋಡದಲ್ಲಿ ತೇವಾಂಶ ಇದ್ದಾಗ. ಇದು ಮೋಡದಲ್ಲಿ ತೇವಾಂಶ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ, ಈ ಉಷ್ಣಾಂಶ ಏನು ಭೂಮಿ ಮೇಲೆ ಇರ್ತದೆ ಅದನ್ನ ಸಡನ್ನಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವಾಗ ನಮಗೆ ಈಟ್ ವೇವ್ ಅಂತ ಕರಿತೀವಿ, ಅಥವಾ ಅದನ್ನ ಈಟ್ ಇಂಡೆಕ್ಸ್ ಅಂತ ಕರಿತೀವಿ, ಅದು ಜಾಸ್ತಿ ಆಗ್ತದೆ. ಒಂದು ಕಡೆ ಉಷ್ಣಾಂಶ, ಇನ್ನೊಂದು ಕಡೆ ತೇವಾಂಶ, RH ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅವೆರಡೂ ಸೇರ್ಕೊಂಡಾಗ ನಮಗೆ ಜಾಸ್ತಿ ಈಟ್ ಇಂಡೆಕ್ಸ್ ಅಂತ ಕರಿತೀವಿ, ಅದಾಗ್ತದೆ. ಅವಾಗಲೇ ನಮಗೆ ಭಾಳ ಸುಸ್ತಾಗೋದು, ಇವೆಲ್ಲನೂ ಆರೋಗ್ಯದ ಮೇಲೆ ಸಾಕಷ್ಟು ದೊಡ್ಡ ಪರಿಣಾಮ ಆಗೋದೂ ಆಗ್ಲೇನೆ. ಸೊ ಈ ಓವರ್ ಆಲ್ ಈ ಪ್ರಿಡಿಕ್ಷನ್ಸ್ ಇಟ್ಕೊಂಡು ನಾವು ಏನು ಅವೇರ್ನೆಸ್ ನಾನು ಹೇಳಿದ್ನಲ್ಲ, ಇವಾಗ ನಮಗೆ ಇತ್ತೀಚಿನ ದಿನದಲ್ಲಿ ದೇಶದೆಲ್ಲೆಡೆ ನೋಡಿದಾಗ ನಮಗೆ ಸಾಕಷ್ಟು ಸುಮಾರು 450ರಿಂದ 550ವರೆಗೂ ಪ್ರತಿ ವರ್ಷ ಸಾವುಗಳ ಸಂಖ್ಯೆ ಇದೆ. ಬೇಸಿಗೆ ಇದಕ್ಕೇನೆ. ಹೌದು, ಈಟ್ ವೇವ್ ಅಲ್ಲಿ, ಈಟ್ ವೇವ್ಗೆ ಸಾಯೋಂಥ ಜನಗಳೇ ಅಷ್ಟು ಚೆನ್ನಾಗಿರ್ತಾರೆ. ಹೌದು, ಈಟ್ ವೇವ್ಗೆ ಸಾವಿನ ಸಂಖ್ಯೆ ನೋಡಿದಾಗ ಸುಮಾರು 400ರಿಂದ 500 ಪ್ರತಿ ವರ್ಷ ಆಗ್ತದೆ. ಒಂದು ವರ್ಷ ಆದರೆ 2015ರಲ್ಲೇ ಏನೋ ಆಂಧ್ರದಲ್ಲೇ ಸುಮಾರು 226 ಜನ ಈಟ್ ವೇವಿಂದ ಅಸುನೀಗಿದ್ರು. ಆದರೆ ನಮ್ಮ ರಾಜ್ಯದಲ್ಲಿ ಈಟ್ ವೇವಿಂದ ಅಸುನೀಗಿನ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಅಥವಾ ಅಷ್ಟೊಂದು ಜಾಸ್ತಿ ಸಾವಿನ ಸಂಖ್ಯೆ ಆಗಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅಂದರೆ ಇವಾಗ ಏನಾಗ್ತದೆ, ನಮ್ಮಲ್ಲಿ ಬೇಸಿಗೆ ಬಂದ ತಕ್ಷಣ ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಮಾಡೋದಾಗಿರ್ಬೋದು, ಆಫೀಸ್ ಟೈಮಿಂಗ್ಸ್ ಎಲ್ಲ ಚೇಂಜ್, ಅಂದರೆ ಪೀಕ್ ಅವರ್ಸ್ಗಳಲ್ಲಿ ರೆಸ್ಟ್ ತೊಗೊಳಕ್ಕೆ ಇದಿರ್ತದೆ. ಈವನ್ನು NREGA ಏನು ಪ್ರೋಗ್ರಾಮ್ ಇದೆಯೇ ಅದರಲ್ಲೂ ಸಹ ಆ ಪೀಕ್ ಅವರ್ಸಲ್ಲಿ ಕೆಲಸ ಮಾಡಿಸಲ್ಲ. ಅವ್ರಿಗೆ ಬೇಕಾಗಿರೋ ಲೇಬರಿಗೆ ಬೇಕಾಗಿರತಕ್ಕಂಥ ಶೆಲ್ಟರ್ ಏನು ಕ್ರಿಯೇಟ್ ಮಾಡಬೇಕು, ಕುಡಿಯೋ ನೀರು ಏನು ಬೇಕು, ಇವೆಲ್ಲನೂ ಇವೆಲ್ಲ ಮಿಟಿಗೇಷನ್ ಮೆಜರ್ಸು ತೊಗೊಂಡಿರೋದ್ರಿಂದ ಸಾವಿನ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಸರ್, ಈ ಪೂರ್ವ ಮುಂಗಾರಲ್ಲಿ ಅನ್ಸುತ್ತಲ್ವಾ, ಒಂದು ಹೀಟ್ ವೇವ್ ಮೇಲೆ ಕೆಳಗಡೆ ಇನ್ನೊಂದು ಗುಡುಗು ಸಿಡ್ಲು ಆ ತರದಿಂದ. ಅಲ್ಲ, ಪೂರ್ವ ಮುಂಗಾರಿನಲ್ಲೇನೆ ಗುಡುಗು ಸಿಡಿಲು, ಆಲಿಕಲ್ ಮಳೆ, ಹೀಟ್ ವೇವ್ ಇವೆಲ್ಲನೂ ಈ ಟೈಮಲ್ಲೇ ಜಾಸ್ತಿ ಆಗೋದು. ಎಸ್ಪೆಷಲಿ ಸಿಡಿಲು ಈಗಾಗಲೇ ನಾವು ನೋಡ್ದಂಗೆ ಈ ಪೂರ್ವ ಮುಂಗಾರಲ್ಲಿ ಆಗ್ತಕ್ಕಂಥ ಮಳೆಯ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರೇ ಅದು. ಒಂದು ಕಡೆ ಗುಡುಗು ಸಿಡಿಲಾಗ್ತದೆ, ಇನ್ನೊಂದು ಕಡೆ ಐಲ್ ಸ್ಟಾರ್ಮ್ ಆಗ್ತದೆ, ಆಮೇಲೆ ವಿಪರೀತ ದೊಡ್ಡ ಬಿರುಗಾಳಿ ಎದ್ಬಿಡ್ತದೆ. ಅಂಥ ಟೈಮಲ್ಲಿ ಬಿರುಗಾಳಿನೂ ಎದ್ದಿರ್ತದೆ, ಡಿಸ್ಟೆಬಲೈಸ್ ಆಗ್ತದೆ ಎಲ್ಲ ಇದರಲ್ಲಿ. ಆ ಟೈಮಲ್ಲೇ ನಮ್ಗೆ ಇವೆಲ್ಲ ಆಗೋದು. ಆಲಿಕಲ್ ಮಳೆ ಆಗಿರ್ಬೋದು, ಸಿಡಿಲು ಆಗಿರ್ಬೋದು, ಗುಡುಗು ಬರ್ತಿರ್ಬೋದು, ಇವೆಲ್ಲನೂ ಆ ಟೈಮಲ್ಲಿ ಮುಂಗಾರು ಪೂರ್ವದಲ್ಲಿ ಜಾಸ್ತಿ ಇರ್ತದೆ. ಬೇರೆ ಟೈಮಲ್ಲಿನೂ ಇರ್ತದೆ, ಈ ಥರ ಇರ್ತದೆ. ಅಫ್ಕೋರ್ಸ್ ಇದನ್ನ ಜನಸಂಖ್ಯೆ ಸಾಯೋದ್ರಲ್ಲೂ ಸಹ ಸಿಡಿಲಲ್ಲಿ ನಾನು ಮೊದಲೇ ಸಾಕಷ್ಟೆಲ್ಲ ಹೇಳಿದ್ದೀನಿ. ಸುಮಾರು ನಮ್ಮ ರಾಜ್ಯದಲ್ಲಿ ಆವರೇಜು ಸಾವಿನ ಸಂಖ್ಯೆ ನೋಡಿದಾಗ ಸುಮಾರು 100 ಜನ ಪ್ರತಿ ವರ್ಷ ಅಸುನೀಗ್ತಿರೋದು ಕಾಣ್ತೀವಿ ಹೀಟ್ ವೇವಿಂದ, ಇದು ಸಿಡಿಲಿನಿಂದ. ಸೊ ಇದಕ್ಕೆ ಸಿಡಿಲಿನಿಂದ ನಮಗೆ ಸಾವಿನ ಸಂಖ್ಯೆ ಕಡಿಮೆ ಮಾಡ್ಕೊಬೇಕಂದ್ರೆ ಅರಿವು ಮೂಡಿಸೋದೊಂದೇ ಒಂದು ಇದು. ಯಾವಾಗ ಸಿಡಿಲು ಇಂಥ ವೆದರ್ ಡಿಸ್ಟರ್ಬೆನ್ಸಸ್ಸು ಅಥವಾ ನಿಮಗೆ ಮಳೆಯ ವಾತಾವರಣ ಸೃಷ್ಟಿ ಆಗ್ತದೆ, ಆ ಟೈಮಲ್ಲಿ ಆದಷ್ಟು ನೀವು ಮನೆಗಳಲ್ಲಿ ಇರೋದು ಭಾಳ ಮುಖ್ಯ ಆಗ್ತದೆ. ಹೊಲಗಳಲ್ಲಿ ಇಲ್ಲಿದ್ದಾಗ ಸ್ವಲ್ಪ ಎಲ್ಲಿ ಶೆಲ್ಟರ್ ಇರ್ತದೋ ಅಲ್ಲಿಗೆ ತೊಗೊಳ್ಬೇಕಾಗ್ತದೆ. ಮರದ ಕೆಳಗೆ ಆಗಿರ್ಬೋದು, ನೀರಿರೋ ಕಡೆ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಪೋಲ್ ಇರೋ ಕಡೆ ಆಗಿರ್ಬೋದು, ಅಲ್ಲಿ ಶೆಲ್ಟರ್ ತೊಗೊಬಾರ್ದು. ಇಂಪಾರ್ಟೆಂಟ್ ಅದು ಆಶ್ರಯ. ಇದೇನಾಗ್ತದೆ, ರೈತರು ಮತ್ತು ಕುರಿಗಾಯಿಗಳು ಇವರೆಲ್ಲನೂ ಮಳೆಯ ಸೂಚನೆ ಕಂಡು ಬಂದ ತಕ್ಷಣವೇ ಮರದ ಕೆಳಗೆ ಹೋಗ್ತಾರೆ. ಅಲ್ಲಿ ಅದು ಐಸೋಲೇಟೆಡ್, ಅಂದರೆ ಸಿಂಗಲ್ ಆಗಿ ಇರ್ತಕ್ಕಂಥ ಮರಗಳಿರೋದ್ರಿಂದ ಅಲ್ಲಿ ಸಿಡಿಲಿಗೆ ಪ್ರೇರಣೆ ಸಿಗುವಂಥದ್ದೇ ಈ ಒಂದೊಂದು ಸಿಂಗಲ್ ಇರೋಂಥ ಇದು. ಸೊ ಅಲ್ಲಿ ಸಿಡಿಲು ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇಷ್ಟೊಂದು ತಿಳ್ಕೊಂಡ್ರೆ ಸಾಕು, ಮರದ ಕೆಳಗೆ ಹೋಗ್ಬಾರ್ದು, ನೀರ ಹತ್ರ ಹೋಗ್ಬಾರ್ದು ಅಂತ ತಿಳ್ಕೊಂಡ್ರೆ ಸಾವಿನ ಸಂಖ್ಯೆಯನ್ನು ಸಾಕಷ್ಟು ತಗ್ಗಿಸ್ಬೋದು. ಹೀಟ್ ವೇವ್ಗೆ ಅಫ್ಕೋರ್ಸ್ ಹೀಟ್ ವೇವ್ಗೂ ಇವಾಗ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಹೀಟ್ ವೇವ್ನ ನಾವು ಅದರ ಏನು ಪರಿಣಾಮ ಕಡಿಮೆ ಮಾಡಲಿಕ್ಕೆ ವಿವಿಧ ಆರೋಗ್ಯದ ಮೇಲೆ ಹೀಟ್ ವೇವ್ ಭಾಳ ಪರಿಣಾಮ ಬೀಳ್ತದೆ. ವಯಸ್ಸಾದವ್ರಿಗೆ ಮತ್ತು ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ
ಕೆಲವು ಪ್ರಾಣಿಗಳ ಮೇಲೂ ಹೀಟ್ ವೇವ್ ಇಂಪ್ಯಾಕ್ಟ್ ಆಗ್ತದೆ. ಸೊ ಇವನ್ನ ಬಹಳ ಮುಖ್ಯ ಅಂದರೆ ಹೀಟ್ ವೇವ್ ಇಂಪ್ಯಾಕ್ಟ್ಸ್ ಕಡಿಮೆ ಮಾಡಬೇಕು ಅನ್ನೋದೊಂದು ಇದ್ದರೆ, ಆದಷ್ಟು ಹೀಟ್ ವೇವ್ನು ಸಹ ಬೇಸಿಗೆಯಲ್ಲಿ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹೋಗಲೇಬೇಕು ಅನ್ನೋದಿದ್ದರೆ ಮಾತ್ರ, ಅದು ಬಿಸಿ 12 ಗಂಟೆಯಿಂದ 4 ಗಂಟೆ ಆ ಟೈಮಲ್ಲಿ ಹೋಗಲೇಬೇಕು ಅನ್ನೋದಿದ್ದರೆ ಮಾತ್ರ ಪ್ರೊಟೆಕ್ಟ್ ಮಾಡ್ಕೊಬೇಕಾಗ್ತದೆ. ಆದಷ್ಟು ನೀರು ಡಿಹೈಡ್ರೇಷನ್ ಆಗೋದೇ ಹೆಲ್ತ್ ಮೇಲೆ ಪರಿಣಾಮ ಜಾಸ್ತಿ ಆಗೋದೇ ಡಿಹೈಡ್ರೇಷನ್ನು. ನೀರಿನ ಅಂಶ ಎಲ್ಲ ಬಾಡಿಯಿಂದ ಹೊರಟೋಗ್ತದೆ, ಯಾಕಂದ್ರೆ ಸ್ವೆಟ್ ಆಗ್ತದಲ್ಲ, ಅದು ಇದಾಗ್ತದೆ, ಡಿಹೈಡ್ರೇಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನೀರನ್ನು ಜಾಸ್ತಿ ಕುಡಿಬೇಕು, ಲಿಕ್ವಿಡ್ ಫುಡ್ ಜಾಸ್ತಿ ಕುಡಿಬೇಕು. ಅದರಲ್ಲೂ ನೀವು ಡಿಹೈಡ್ರೇಟೆಡ್ ಇಂಥ ಡ್ರಿಂಕ್ಸ್ಗಳಂಥವೆಲ್ಲ ಬೇರೆ ಕುಡಿಯೋಕೆ ಹೋಗಬಾರ್ದು, ಬೇರೆ ಹೈಡ್ರೇಟೆಡ್ ಡ್ರಿಂಕ್ಸ್ನ. ನೀವು ನೀರು ಕುಡೀರಿ, ಬರೀ ಕೇವಲ ನೀರು ಕುಡೀರಿ, ಇಲ್ಲಾಂದರೆ ಎಳ್ನೀರು ಆಗಿರ್ಬೋದು, ಇಂಥ ನೀರಿನ ಅಂಶ ಜಾಸ್ತಿ ಇರುವಂಥ ಫ್ರೂಟ್ಸ್ ತಿನ್ನಿ. ಇದು ಭಾಳ ಮುಖ್ಯ ಆಗ್ತದೆ. ಎಲ್ಲಿಗೆ ಹೋದ್ರೂ ನೀವು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡೋದು ಭಾಳ ಮುಖ್ಯ ಆಗ್ತದೆ. ಆಮೇಲೆ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದರೆ ನೀವು ಛತ್ರಿ ಇಟ್ಕೊಂಡೋಗಿ. ಪ್ಲಸ್ ಬಟ್ಟೆಗಳು ಸಹ ಏನಂದರೆ ಆದಷ್ಟು ಹಳ್ಳಿ ಬಟ್ಟೆ ಅಂತ, ನಾವು ಹತ್ತಿ ಬಟ್ಟೆ ಅಂತ ಏನು ಕರೀತೀವಿ, ಕಾಟನ್ ಬಟ್ಟೆಗಳು ಹಾಕೋದು, ಮತ್ತು ಸ್ವಲ್ಪ ಲೂಸ್ ಆಗಿರ್ತಕ್ಕಂಥ ಬಟ್ಟೆಗಳು ಧರಿಸೋದು ಭಾಳ ಮುಖ್ಯ ಆಗ್ತದೆ. ಅದೇ ರೀತಿ ಪ್ರಾಣಿಗಳಿಗೂ ಸಹ ಶೆಲ್ಟರ್ ಮಾಡಬೇಕಾಗ್ತದೆ. ಆದಷ್ಟು ಪ್ರಾಣಿಗಳನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಬಿಡದಲೆ ಅಲ್ಲಿ ಶೆಲ್ಟರ್ಗಳು ಅಂಥ ಕಡೆ ಏನು ನಮಗೇನು ಮಳೆ ಬರೋ ಸೂಚನೆಗಳಿಲ್ಲ ಅಂದರೆ ಮರದ ಕೆಳಗೆ ಇದ್ರೂ ಅದು ಪ್ರೊಟೆಕ್ಷನ್ನೇ ಆಗ್ತದೆ. ಪ್ಲಸ್ಸು ನೀವು ಕೆಲವು ಕಡೆ ಮನೆಗಳಲ್ಲಿನೂ ಸಾಕಷ್ಟು ಇವಾಗೆಲ್ಲ ಸಿಟಿಗಳಲ್ಲಿ ಕಟ್ಟ ಮನೆಗಳಲ್ಲಿ ಗಾಳಿ ಬೆಳಕು ಅವೆಲ್ಲ ಇರೋದಿಲ್ಲ ಜಾಸ್ತಿ. ಸರಾಗವಾಗಿ ಗಾಳಿ ಹೋಗಂಗೆ ಇದ್ದಾಗ ಅಂಥ ಜಾಸ್ತಿ ಹೀಟ್ ಕಡಿಮೆ ಆಗ್ತದೆ. ಕೆಲವು ಕಡೆ ಅಂಥ ಚಾನ್ಸಸ್ಸೇ ಇರಲ್ಲ, ಕಿಟಕಿಗಳು ಇರೋದಿಲ್ಲ, ಇಂಥವು ಜಾಸ್ತಿ ಹೀಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ರೂಫ್ ಟಾಪ್ಗೆ ನೀವೇನಿರ್ತದೆ ಅಲ್ಲಿ ಬಿಳಿ ಬಣ್ಣ ಹಾಕಬೇಕು. ಸುಣ್ಣದ ಬಣ್ಣ ಆಗಿರ್ಬೋದು ಅಥವಾ ಬಿಳಿ ಬಣ್ಣ ಅದನ್ನು ಹಚ್ಚೋದ್ರಿಂದ ಸುಮಾರು 2 ರಿಂದ 3 ಡಿಗ್ರಿ ಟೆಂಪ್ರೇಚರ್ನ ಕಡಿಮೆ ಮಾಡ್ಬೋದು. ಈ ಪೂರ್ವ ಮುಂಗಾರು ಬಹಳ ಎಚ್ಚರಿಕೆ. ಹೌದು, ಎಚ್ಚರಿಕೆಯಿಂದ ಇಡಬೇಕು. ಮಳೆಗಾಲದಲ್ಲಿ ಎಷ್ಟು ಎಚ್ಚರಿಕೆ ತಗೊಂತೀವೋ ಅದಕ್ಕಿಂತ ಜಾಸ್ತಿ ಎಚ್ಚರಿಕೆ ಇದರಲ್ಲೂ ವಹಿಸಬೇಕಾಗ್ತದೆ. ಗೊತ್ತಿಲ್ಲ ಇಲ್ಲ, ನಾವು ಹೇಳ್ತೀವಲ್ಲ, ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ನೋಡಿ ನಿಮ್ಗೆ ಸುಮಾರು 100 ಸಾವು ಸಂಖ್ಯೆ ಆದರೆ ಸುಮಾರು 60 ರಿಂದ 70% ನಮಗೆ ಮುಂಗಾರು ಪೂರ್ವದಲ್ಲಿ ಆಗಿರೋದು. ಅದರಲ್ಲೂ ಲೈಟ್ನಿಂಗ್ ಅಂತ ಇರುತ್ತೆ. ನಮ್ಮಲ್ಲಿ ಬರದಿಂದ ಸತ್ತಿರೋದಾಗಿರ್ಬೋದು ಅಥವಾ ಪ್ರಭಾವದಲ್ಲಿ ಅಲ್ಲಿ ಇಲ್ಲಿ ಡೌನಿಂಗ್ ಅವೆಲ್ಲ ಆಗಿ ಸಾಯೋದೊಂದು ಒಂದು ಫ್ಯಾಕ್ಟರ್ ಆದರೆ, ಹೆಚ್ಚಿಗೆ ಸಾಯೋದು ನಮಗೆ ಎಷ್ಟನ್ನ ವಿಕೋಪ ಅಂದರೆ ನಮಗೆ ಲೈಟ್ನಿಂಗು ಇದೆ ಒಂದು ವಿಕೋಪ. ಹೌದು, ಎಚ್ಚರಿಕೆಯಿಂದ ಹೌದು, ಎಚ್ಚರಿಕೆಯಿಂದ ಇರಲೇಬೇಕಾಗ್ತದೆ. ವೆಲ್ಕಮ್.